ಲಾಲ್ ಬಾಗ್ ಪುಷ್ಪ ಪ್ರದರ್ಶನ 2026 ಪೂರ್ಣಚಂದ್ರ ತೇಜಸ್ವಿ ಪ್ರಕೃತಿ ಸಾಹಿತ್ಯ ಮತ್ತು ಮನುಷ್ಯನ ನಡುವಿನ ಸಂವಾದ. ಇದು ಕೇವಲ ಒಂದು ಪುಷ್ಪ ಪ್ರದರ್ಶನವಲ್ಲ, ಇದು ಕೇವಲ ಹೂವಿನ ಬಣ್ಣಗಳ ಹಬ್ಬವೂ ಅಲ್ಲ, ಇದು ಸಾಹಿತ್ಯ, ಪ್ರಕೃತಿ ಮತ್ತು ಬದುಕಿನ ನಡುವೆ ಹುಟ್ಟುವ ಮೌನ ಸಂವಾದ. ಬೆಂಗಳೂರು ಲಾಲ್ ಬಾಗ್ ಹಸಿರು ಎದೆಯೊಳಗೆ ಉಸಿರಾಡುವ ಜೀವಂತ ಗ್ರಂಥ. 2026ರ ಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿ ನಾವು ಕಾಣುತ್ತಿರುವುದು ಹೂವಿನ ನಡುವೆ ಅರಳಿದ ಒಂದು ಮನಸ್ಸು, ಪೂರ್ಣಚಂದ್ರ ತೇಜಸ್ವಿ. ಕಾಲ್ನಡಿಗೆಯಲ್ಲಿ ಒಳಗೆ ಬರುತ್ತಿದ್ದಂತೆ ಕಣ್ಣಿಗೆ ಬೀಳುವ ಪ್ರತಿಯೊಂದು ಹೂವು ಒಂದು ವಾಕ್ಯದಂತೆ, ಒಂದು ಅಧ್ಯಾಯದಂತೆ ನಮ್ಮನ್ನು ಅವರ ಲೋಕದೊಳಗೆ ಕರೆದುಕೊಂಡು ಹೋಗುತ್ತದೆ. ಪೂರ್ಣಚಂದ್ರ ತೇಜಸ್ವಿ ಎಂದರೆ ಕೇವಲ ಲೇಖಕನ ಹೆಸರು ಅಲ್ಲ, ಅವರು ಒಂದು ಭಾವನೆ, ಒಂದು ದೃಷ್ಟಿ, ಒಂದು ಬದುಕಿನ ರೀತಿಯೇ. ಮಲೆನಾಡಿನ ಮಣ್ಣಿನಲ್ಲಿ ಹುಟ್ಟಿ ಅಲ್ಲಿಯೇ ಮಳೆಯ ಜೊತೆ ಬೆಳೆದವರು. ಕಾಡಿನ ಮೌನ, ಹಕ್ಕಿಗಳ ಕೂಗು, ಮರಗಳ ನೆರಳು, ನದಿ ಹರಿಯುವ ಧ್ವನಿ, ಇವೆಲ್ಲವೂ ಅವರ ಬರವಣಿಗೆಯ ಭಾಷೆ. ತೇಜಸ್ವಿಯ ಬರಹದಲ್ಲಿ ಪ್ರಕೃತಿ ಹಿನ್ನೆಲೆ ಅಲ್ಲ, ಅದೇ ನಾಯಕ, ಅದೇ ನಾಯಕಿಯೂ. ಅವರ ಕತೆಗಳು ನಮಗೆ ಹೇಳುವುದು, ಮನುಷ್ಯ ಪ್ರಕೃತಿಯ ಮೇಲೆ ಅಧಿಕಾರ ಹೊಂದಿಲ್ಲ, ಅವನು ಅದರ ಭಾಗ ಮಾತ್ರ. ಈ ಪುಷ್ಪ ಪ್ರದರ್ಶನದಲ್ಲಿ ನಾವು ಕಾಣುವ ಪ್ರತಿಯೊಂದು ವಿನ್ಯಾಸವೂ ತೇಜಸ್ವಿಯ ಲೋಕದ ಒಂದು ದೃಶ್ಯ. ಕಾಡಿನ ಮಾದರಿಯಲ್ಲಿ ನಿರ್ಮಿತ ಹೂವಿನ ರಚನೆಗಳು ಕರ್ವಾಲೋಯ ಕಾಡನ್ನು ನೆನಪಿಸುತ್ತವೆ. ಮಣ್ಣಿನ ಬಣ್ಣದ ಹೂಗಳು ಅವರ ಕತೆಗಳ ಕಡು ಸತ್ಯವನ್ನು ಹೇಳುತ್ತವೆ. ಇಲ್ಲಿ ಹೂಗಳು ಅಲಂಕಾರವಲ್ಲ, ಅವು ಭಾಷೆ. ಅವು ತೇಜಸ್ವಿಯ ಬರವಣಿಗೆಯ ವಾಕ್ಯಗಳು. ಪ್ರದರ್ಶನದಲ್ಲಿರುವ ಫೋಟೋಗಳು ಅವರ ಬಾಲ್ಯದ ನೆನಪುಗಳು, ಮಲೆನಾಡಿನ ಬದುಕಿನ ಛಾಯಾಚಿತ್ರಗಳು, ಇವೆಲ್ಲವೂ ಒಂದು ಕಾಲಯಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತವೆ. ತೇಜಸ್ವಿಯ ಸಾಹಿತ್ಯ ಸುಂದರವಾಗಿರುವುದು ಅದು ಸತ್ಯವಾಗಿರುವುದರಿಂದ. ಅವರು ಬದುಕನ್ನು ಅಲಂಕರಿಸಲಿಲ್ಲ, ಅದನ್ನು ಹಾಗೆಯೇ ಬರೆದರು. ಅವರ ಪಾತ್ರಗಳು ನಾಯಕನಂತೆ ಮಾತನಾಡುವುದಿಲ್ಲ, ಅವು ನಮ್ಮ ಪಕ್ಕದಲ್ಲೇ ನಡೆಯುವ ಜನರಂತೆ. ಅವರ ಬರಹದಲ್ಲಿ ನೈತಿಕ ಉಪದೇಶವಿಲ್ಲ, ಆದರೆ ಆತ್ಮಸಾಕ್ಷಿಯ ಪ್ರಶ್ನೆ ಇದೆ. ಲಾಲ್ ಬಾಗ್ನಲ್ಲಿ ಈ ಭಾಗದಲ್ಲಿ ಹೂವಿನ ನಡುವೆ ಕಾಣಿಸುವ ಉಲ್ಲೇಖಗಳು ನಮಗೆ ಕೇಳಿಸುತ್ತವೆ. ನೀನು ಪ್ರಕೃತಿಯಿಂದ ಏನು ಕಿತ್ತುಕೊಂಡೆ? ಮತ್ತೆ ಅದಕ್ಕೆ ಏನು ಕೊಟ್ಟೆ? ಈ ಪ್ರದರ್ಶನದಲ್ಲಿ ಅಳವಡಿಸಿರುವ ತೇಜಸ್ವಿಯ ಫೋಟೋಗಳು ಮಾತನಾಡುವುದಿಲ್ಲ, ಆದರೆ ಅವು ಕೇಳಿಸುತ್ತವೆ. ಕಾಡಿನ ನಡುವೆ ನಿಂತ ತೇಜಸ್ವಿ, ಕಣ್ಣಲ್ಲಿ ಕುತೂಹಲ, ಮುಖದಲ್ಲಿ ಮೌನ. ಆ ಚಿತ್ರಗಳು ನಮಗೆ ಹೇಳುವುದು, ಬರಹಗಾರನಾಗುವ ಮುನ್ನ ಅವರು ಒಬ್ಬ ಗಮನಿಸುವವನು. ಹೂವಿನ ನಡುವೆ ಈ ಫೋಟೋಗಳು ಒಂದು ಸೇತುವೆಯಂತೆ, ಲೇಖಕ ಮತ್ತು ಪ್ರಕೃತಿಯ ನಡುವೆ. ಲಾಲ್ ಬಾಗ್ ಮತ್ತು ತೇಜಸ್ವಿ ಒಂದೇ ತತ್ವವನ್ನು ಹೊತ್ತುಕೊಂಡಿವೆ. ಇಲ್ಲಿಯೂ ಪ್ರಕೃತಿಯನ್ನು ಆಳಲು ಅಲ್ಲ, ಅರ್ಥ ಮಾಡಿಕೊಳ್ಳಲು ಅವಕಾಶ ಇದೆ. ಹೂವುಗಳು ಇಲ್ಲಿ ಮಾರಾಟದ ವಸ್ತುಗಳಲ್ಲ, ಅವು ಬದುಕಿನ ಸಂಕೇತಗಳು. ಈ ಪುಷ್ಪ ಪ್ರದರ್ಶನ ನಮಗೆ ನೆನಪಿಸುವುದು, ಪ್ರಕೃತಿಯ ಜೊತೆಗಿನ ನಮ್ಮ ಸಂಬಂಧ ಇನ್ನೂ ಜೀವಂತವಾಗಿರಬಹುದು, ನಾವು ಕೇಳಲು ಸಿದ್ಧರಾದರೆ. ಲಾಲ್ ಬಾಗ್ನಿಂದ ಹೊರಬರುವಾಗ ನಾವು ಕೇವಲ ಹೂಗಳನ್ನು ನೋಡಿಕೊಂಡು ಹೋಗುವುದಿಲ್ಲ, ನಾವು ಒಂದು ಪ್ರಶ್ನೆಯನ್ನು ಜೊತೆ ತೆಗೆದುಕೊಂಡು ಹೋಗುತ್ತೇವೆ. ಒಂದು ಮೌನವನ್ನು, ಒಂದು ಹೊಣೆಗಾರಿಕೆಯನ್ನು. ಪೂರ್ಣಚಂದ್ರ ತೇಜಸ್ವಿ ಈ ಪುಷ್ಪ ಪ್ರದರ್ಶನದ ಮೂಲಕ ನಮಗೆ ಹೇಳುವುದು ಒಂದೇ. ಪ್ರಕೃತಿಯನ್ನು ಪ್ರೀತಿಸು, ಆದರೆ ದೂರದಿಂದ ಅಲ್ಲ, ಅದರೊಳಗೆ ಬದುಕು. 2026ರ ಲಾಲ್ ಬಾಗ್ ಪುಷ್ಪ ಪ್ರದರ್ಶನ ಅದರ ಸಾಕ್ಷಿ. ತೇಜಸ್ವಿಯ ಆತ್ಮಕ್ಕೆ ಸಲ್ಲಿಸಿದ ಹೂವಿನ ನಮನ. ಬಾಲ್ಯ, ಮಲೆನಾಡಿನ ಮಡಿಲಲ್ಲಿ ಬೆಳೆದ ಮನಸ್ಸು. ಪೂರ್ಣಚಂದ್ರ ತೇಜಸ್ವಿಯ ಬದುಕು ಆರಂಭವಾಗುವುದು ಮಲೆನಾಡಿನ ಹಸಿರು ಮೌನದಲ್ಲಿ. ಅವರ ಬಾಲ್ಯ ಯಾವುದೇ ವೈಭವದ ಕಥೆಯಲ್ಲ, ಆದರೆ ಅದೇ ಅವರ ವೈಶಿಷ್ಟ್ಯ. ಮಳೆ ಎಂದರೆ ಭಯವಲ್ಲ, ಅದು ಹಬ್ಬ. ಕಾಡು ಎಂದರೆ ಅಪಾಯವಲ್ಲ, ಅದು ಪಾಠಶಾಲೆ. ಬಾಲ್ಯದಲ್ಲೇ ತೇಜಸ್ವಿ ಕಲಿತ ಪಾಠ, ಪ್ರಕೃತಿಯನ್ನು ಪ್ರಶ್ನಿಸಬಾರದು, ಅದನ್ನು ಗಮನಿಸಬೇಕು.
ಮರದ ಕೆಳಗೆ ಕುಳಿತುಕೊಂಡು ಹಕ್ಕಿಗಳ ಚಲನೆ ನೋಡುವುದು, ನೀರಿನಲ್ಲಿ ಪ್ರತಿಬಿಂಬಿಸುವ ಆಕಾಶವನ್ನು ಅಚ್ಚರಿಯಿಂದ ನೋಡುವುದು ಇವೇ ಅವರ ಮೊದಲ ಪುಸ್ತಕಗಳು. ಅವರ ಬಾಲ್ಯದಲ್ಲಿ ಕತೆಗಳು ಯಾರಿಂದಲೂ ಹೇಳಿಸಿಕೊಳ್ಳಲಿಲ್ಲ, ಅವು ಸ್ವತಃ ಸಿಕ್ಕವು. ಮಣ್ಣಿನಲ್ಲಿ, ಮಳೆಯಲ್ಲಿ, ಮೌನದಲ್ಲಿ. ಕುಟುಂಬ ಸಾಹಿತ್ಯಕ್ಕೆ ದಾರಿ ತೋರಿದ ನೆಲೆ. ಪೂರ್ಣಚಂದ್ರ ತೇಜಸ್ವಿ ಎಂದರೆ ಅವರ ಹಿಂದೆ ನಿಂತಿರುವ ಒಂದು ದೊಡ್ಡ ನೆರಳು ಇದೆ. ಅದು ಕುವೆಂಪು. ಕುವೆಂಪು ಎಂಬ ಹೆಸರು ಸಾಹಿತ್ಯದ ಶಿಖರ. ಆದರೆ ತೇಜಸ್ವಿಗೆ ಅವರು ಮೊದಲು ತಂದೆ. ಆ ಮನೆಯೊಳಗೆ ಸಾಹಿತ್ಯ ಒತ್ತಡವಾಗಿರಲಿಲ್ಲ, ಅದು ಉಸಿರಿನಂತೆ ಸಹಜ. ತಂದೆಯ ನೆರಳಿನಲ್ಲಿ ನಿಂತು ತೇಜಸ್ವಿ ಕಲಿತದ್ದು ಮಾತಾಡುವುದಕ್ಕಿಂತ ನೋಡುವುದನ್ನು, ಹೇಳುವುದಕ್ಕಿಂತ ಅನುಭವಿಸುವುದನ್ನು. ಅವರ ಕುಟುಂಬ ಸರಳತೆಯ ಪ್ರತಿರೂಪ. ಪ್ರಸಿದ್ಧಿಯ ನಡುವೆ ಸಾಧಾರಣ ಬದುಕು. ಇದೇ ತೇಜಸ್ವಿಯನ್ನು ಭಿನ್ನವಾಗಿ ರೂಪಿಸಿತು. ಸಾಹಿತ್ಯದ ಆರಂಭ ಪದಗಳೊಂದಿಗೆ ಅಲ್ಲ, ಬದುಕಿನೊಂದಿಗೆ. ತೇಜಸ್ವಿಯ ಸಾಹಿತ್ಯ ಆರಂಭವಾಗಿದ್ದು ಕಾಗದದಿಂದಲ್ಲ, ಬದುಕಿನಿಂದ. ಅವರು ಬರೆದಾಗ ಕಲ್ಪನೆ ಸೇರಿಸಿದರು, ಆದರೆ ಸುಳ್ಳನ್ನು ಅಲ್ಲ. ಅವರ ಕತೆಗಳು ಮಲೆನಾಡಿನಂತೆ, ಒಮ್ಮೆ ಮೃದುವಾಗಿ, ಒಮ್ಮೆ ಕಠಿಣವಾಗಿ. ಅಬಚೂರಿನ ಪೋಸ್ಟ್ ಆಫೀಸ್ ನಮಗೆ ಹೇಳಿದ್ದು ವ್ಯವಸ್ಥೆಯೊಳಗಿನ ವ್ಯಂಗ್ಯವನ್ನು, ಕರ್ವಾಲೋ ತೋರಿಸಿದ್ದು ಮನುಷ್ಯನೊಳಗಿನ ಕಾಡನ್ನು, ಚಿದಂಬರ ರಹಸ್ಯ ಪ್ರಶ್ನಿಸಿದ್ದು ನಾವು ನಂಬುವ ಸತ್ಯಗಳನ್ನೇ. ತೇಜಸ್ವಿಯ ಬರವಣಿಗೆಯ ಶೈಲಿ ಸ್ಪಷ್ಟ, ನಿರ್ಭಯ, ನೈಜ. ತೇಜಸ್ವಿ ಅಲಂಕಾರಕ್ಕಾಗಿ ಬರೆಯಲಿಲ್ಲ, ಅವರು ಪ್ರಶ್ನಿಸಲು ಬರೆದರು. ಅವರ ಭಾಷೆ ಸರಳ, ಆದರೆ ಅರ್ಥದಲ್ಲಿ ಭಾರೀ. ಅವರು ಯಾರನ್ನೂ ಮಹಾನ್ ಎಂದು ಎತ್ತಿಹಿಡಿಯಲಿಲ್ಲ, ಯಾರನ್ನೂ ಖಳನಾಯಕರಾಗಿ ಬಿಡಿಸಲಿಲ್ಲ. ಅವರ ಸಾಹಿತ್ಯದಲ್ಲಿ ಮನುಷ್ಯ ಮನುಷ್ಯನೇ, ದೋಷಗಳೊಂದಿಗೆ, ಸತ್ಯಗಳೊಂದಿಗೆ. ವೈಜ್ಞಾನಿಕ ದೃಷ್ಟಿ ಮತ್ತು ಸಾಹಿತ್ಯ. ತೇಜಸ್ವಿಯೊಳಗೆ ಒಬ್ಬ ವಿಜ್ಞಾನಿ ಇದ್ದ, ಅದಕ್ಕಾಗಿಯೇ ಅವರು ಅದ್ಭುತವನ್ನು ಅಂಧ ನಂಬಿಕೆಯಿಂದ ನೋಡಲಿಲ್ಲ, ಪ್ರಶ್ನಿಸಿದರು, ತರ್ಕಿಸಿದರು. ಆದರೂ ಕೌತುಕ ಕಳೆದುಕೊಳ್ಳಲಿಲ್ಲ. ಇದೇ ಅವರ ಸಾಹಿತ್ಯಕ್ಕೆ ಆಳ ಕೊಟ್ಟಿತು. ಕುಟುಂಬ, ಜೀವನ ಮತ್ತು ಮೌನ. ತೇಜಸ್ವಿಯ ಖಾಸಗಿ ಜೀವನ ಪ್ರಚಾರಕ್ಕೆ ಬಂದಿಲ್ಲ, ಅದು ಅವರ ಆಯ್ಕೆ. ಅವರು ಬದುಕಿದರು ಬರಹದಂತೆ, ಸರಳವಾಗಿ, ನಿಶ್ಶಬ್ದವಾಗಿ. ಕುಟುಂಬ ಅವರಿಗಾಗಿ ಆಧಾರ, ಆಶ್ರಯ, ಮೌನದ ಸಂಗಾತಿ. ಅಂತಿಮವಾಗಿ ಹೂವಿನ ನಡುವೆ ಉಳಿದ ತೇಜಸ್ವಿ. ಈಗ ಲಾಲ್ ಬಾಗ್ನಲ್ಲಿ ಹೂವಿನ ನಡುವೆ ನಿಂತು ನಾವು ತೇಜಸ್ವಿಯನ್ನು ನೋಡುತ್ತಿರುವಾಗ ಅವರು ಇಲ್ಲಿಲ್ಲ ಅನ್ನಿಸುತ್ತದೆ. ಆದರೆ ವಾಸ್ತವ ಏನೆಂದರೆ ಅವರು ಎಲ್ಲೆಲ್ಲೂ ಇದ್ದಾರೆ. ಕಾಡಿನಲ್ಲಿ, ಮಳೆಯಲ್ಲಿ, ಹೂವಿನಲ್ಲಿ, ನಮ್ಮ ಪ್ರಶ್ನೆಗಳಲ್ಲಿ. ಪೂರ್ಣಚಂದ್ರ ತೇಜಸ್ವಿ ಒಬ್ಬ ಲೇಖಕನಾಗಿ ಅಲ್ಲ, ಒಂದು ದೃಷ್ಟಿಯಾಗಿ ಇಂದಿಗೂ ನಮ್ಮ ಜೊತೆಯಲ್ಲಿದ್ದಾರೆ. ತೇಜಸ್ವಿ ಪ್ರಯಾಣ, ಪ್ರಯೋಗ ಮತ್ತು ಸ್ವತಂತ್ರ ಚಿಂತನೆ. ಪೂರ್ಣಚಂದ್ರ ತೇಜಸ್ವಿಯನ್ನು ಅರ್ಥಮಾಡಿಕೊಳ್ಳಲು ಅವರ ಬರಹಗಳ ಜೊತೆಗೆ ಅವರು ನಡೆದ ದಾರಿಗಳನ್ನು ನೋಡಬೇಕು. ಅವರು ಸದಾ ಒಂದೇ ಜಾಗದಲ್ಲಿ ನಿಂತ ವ್ಯಕ್ತಿಯಲ್ಲ. ಪ್ರಯಾಣ ಅವರಿಗೆ ಮನರಂಜನೆ ಅಲ್ಲ, ಅದು ಅಧ್ಯಯನ. ಮಲೆನಾಡಿನಿಂದ ಹೊರಟು ಉತ್ತರ ಕರ್ನಾಟಕ, ಕರಾವಳಿ, ಬಯಲುಸೀಮೆ, ಪ್ರತಿ ಭೂಭಾಗವು ಅವರಿಗೆ ಹೊಸ ಪ್ರಶ್ನೆ ಕೊಟ್ಟಿತು. ಅವರು ಸ್ಥಳಗಳನ್ನು ಪ್ರೇಕ್ಷಣೀಯ ಸ್ಥಳಗಳಂತೆ ನೋಡಲಿಲ್ಲ, ಅಲ್ಲಿ ಬದುಕುವ ಮನುಷ್ಯನನ್ನು, ಅವನ ಭಯವನ್ನು, ಅವನ ನಂಬಿಕೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರು. ತೇಜಸ್ವಿ ಮತ್ತು ವ್ಯಂಗ್ಯ. ನಗುವಿನೊಳಗಿನ ಕಟು ಸತ್ಯ. ತೇಜಸ್ವಿಯ ವ್ಯಂಗ್ಯ ಗಟ್ಟಿಯಾದ ಆಯುಧ. ಅದು ಕೇವಲ ನಗಿಸಲು ಅಲ್ಲ, ಅದು ಪ್ರಶ್ನಿಸಲು. ಅವರು ನಕ್ಕಾಗ ವ್ಯವಸ್ಥೆ ಅಲುಗಾಡುತ್ತದೆ, ಅಂದ ನಂಬಿಕೆ ಕದಲುತ್ತದೆ, ಅಧಿಕಾರ ಅಸಹಜವಾಗುತ್ತದೆ. ಅವರ ವ್ಯಂಗ್ಯದಲ್ಲಿ ಕೋಪ ಕಡಿಮೆ, ಬುದ್ಧಿವಂತಿಕೆ ಹೆಚ್ಚು. ಓದುಗ ನಗುತ್ತಾನೆ, ಆದರೆ ನಗುವಿನ ನಂತರ ಒಂದು ಅಸಹಜ ಮೌನ ಬರುತ್ತದೆ. ಅದೇ ತೇಜಸ್ವಿಯ ಶಕ್ತಿ. ಪರಿಸರ ಚಿಂತನೆ. ಬರಹಕ್ಕಿಂತ ಬದುಕು. ಇಂದು ನಾವು ಮಾತನಾಡುವ ಪರಿಸರ ಸಂರಕ್ಷಣೆ, ಪರಿಸರ ಜಾಗೃತಿ, ಈ ಪದಗಳು ಜನಪ್ರಿಯವಾಗುವ ಮೊದಲು ತೇಜಸ್ವಿ ಅವನ್ನು ಬದುಕಿದ್ದರು.
ಅವರಿಗೆ ಪರಿಸರ ಪ್ರಚಾರದ ವಿಷಯವಲ್ಲ, ಅದು ಬದುಕಿನ ನೀತಿ. ಅವರು ಬರೆಯುವಾಗ ಮಾತ್ರ ಅಲ್ಲ, ಬದುಕುವಾಗಲೂ ಪ್ರಕೃತಿಗೆ ಜಾಗ ಕೊಟ್ಟವರು. ಮರ ಕಡಿಯುವ ಪ್ರಶ್ನೆ ಬಂದಾಗ ಅವರು ಭಾವನಾತ್ಮಕವಾಗಿ ಅಲ್ಲ, ತಾರ್ಕಿಕವಾಗಿ ವಿರೋಧಿಸಿದರು. ತೇಜಸ್ವಿ ಮತ್ತು ಧರ್ಮ, ನಂಬಿಕೆಯಲ್ಲ ಪ್ರಶ್ನೆ. ತೇಜಸ್ವಿಯ ಬರಹದಲ್ಲಿ ಧರ್ಮ ಕಾಣುತ್ತದೆ. ಆದರೆ ಅದು ಪೂಜೆಯಾಗಿ ಅಲ್ಲ, ಪ್ರಶ್ನೆಯಾಗಿ. ಅವರು ದೇವರನ್ನು ತಿರಸ್ಕರಿಸಲಿಲ್ಲ, ಅಂದ ನಂಬಿಕೆಯನ್ನು ಪ್ರಶ್ನಿಸಿದರು. ಅವರ ಪಾತ್ರಗಳು ಕೇಳುತ್ತವೆ, ನೀನು ನಂಬಿದ್ದು ದೇವರನ್ನ ಅಥವಾ ನಿನ್ನ ಭಯವನ್ನ? ಈ ಪ್ರಶ್ನೆಗಳು ಓದುಗನನ್ನು ಅಸಹಜ ಸ್ಥಿತಿಗೆ ತರುತ್ತವೆ. ಆದರೆ ಅದೇ ಅವರ ಉದ್ದೇಶ. ತೇಜಸ್ವಿ ಮತ್ತು ಯುವ ಪೀಳಿಗೆ. ತೇಜಸ್ವಿ ಬರಹ ಯುವಕರಿಗೆ ಇಷ್ಟವಾಗುವುದಕ್ಕೆ ಕಾರಣ ಅವರು ಉಪದೇಶ ನೀಡಲಿಲ್ಲ, ಅವರು ಜೊತೆ ನಡೆದು ಪ್ರಶ್ನೆ ಕೇಳಿದರು. ಇಂದು ಕೂಡ ಯುವ ಓದುಗನಿಗೆ ತೇಜಸ್ವಿ ಹೊಸದಾಗಿ ಕಾಣಿಸುತ್ತಾರೆ. ಏಕೆಂದರೆ ಪ್ರಶ್ನೆಗಳು ಹಳೆಯದಾಗುವುದಿಲ್ಲ, ಭಾಷೆ, ಗ್ರಾಮ್ಯತೆಯೊಳಗಿನ ಬೌದ್ಧಿಕತೆ. ತೇಜಸ್ವಿಯ ಭಾಷೆ ನಗರದ ಶುದ್ಧತೆಯಲ್ಲ, ಗ್ರಾಮದ ಜೀವಂತಿಕೆ. ಅವರ ಪದಗಳಲ್ಲಿ ಮಣ್ಣಿನ ವಾಸನೆಯಿದೆ, ಮಳೆಯ ಧ್ವನಿ ಇದೆ. ಆದರೂ ಅವು ಬೌದ್ಧಿಕವಾಗಿ ಗಟ್ಟಿಯಾಗಿವೆ. ಇದೇ ಕಾರಣಕ್ಕೆ ಅವರ ಸಾಹಿತ್ಯ ಕಾಲವನ್ನು ದಾಟುತ್ತದೆ. ತೇಜಸ್ವಿ ಒಪ್ಪಂದವಿಲ್ಲದ ವ್ಯಕ್ತಿತ್ವ. ತೇಜಸ್ವಿ ಜನಪ್ರಿಯತೆಗಾಗಿ ಬರೆಯಲಿಲ್ಲ, ಪ್ರಶಸ್ತಿಗಳಿಗಾಗಿ ಓಡಲಿಲ್ಲ. ಅವರು ಒಪ್ಪಂದ ಮಾಡಿಕೊಂಡಿದ್ದರೆ ಬಹುಶಃ ಇನ್ನಷ್ಟು ಸುಲಭ ಜೀವನ ಸಿಕ್ಕಿರುತ್ತಿತ್ತು. ಆದರೆ ಅವರು ಆಯ್ಕೆ ಮಾಡಿಕೊಂಡದ್ದು ಸ್ವತಂತ್ರ ಚಿಂತನೆ. ಅದೇ ಅವರನ್ನು ವಿವಾದಾತ್ಮಕನನ್ನಾಗಿ ಮಾಡಿತು. ಆದರೆ ಅದೇ ಅವರನ್ನು ಅಗತ್ಯವನ್ನಾಗಿ ಮಾಡಿತು. ಅಂತಿಮ ಚಿಂತನೆ: ತೇಜಸ್ವಿ ಯಾಕೆ ಇನ್ನೂ ಬೇಕು? ಇಂದಿನ ಕಾಲದಲ್ಲಿ ಸತ್ಯ ಅಸೌಕರ್ಯವಾಗುತ್ತಿದೆ. ಪ್ರಶ್ನೆ ಅಪಾಯವಾಗುತ್ತಿದೆ. ಅಂತಹ ಸಮಯದಲ್ಲಿ ತೇಜಸ್ವಿ ಓದುವುದು ಸಾಹಿತ್ಯದ ಅನುಭವವಲ್ಲ, ಅದು ಧೈರ್ಯದ ಅಭ್ಯಾಸ. ಅವರು ನಮಗೆ ಕಲಿಸಿದ ಪಾಠ ಒಂದೇ: ಒಪ್ಪಿಕೊಳ್ಳುವ ಮೊದಲು ಯೋಚಿಸು, ನಂಬುವ ಮೊದಲು ಪ್ರಶ್ನಿಸು. ಅದಕ್ಕಾಗಿಯೇ ಪೂರ್ಣಚಂದ್ರ ತೇಜಸ್ವಿ ಇನ್ನೂ ಅಗತ್ಯ, ಇನ್ನೂ ಜೀವಂತ. फ्लावर्स से टॉम एंड जेरी फ्लावर्स से
ಇದು ಈ ಥರ ಕೆಳಗೊಂದು Bombo. ಗ್ಲಾಸ್ ಹೌಸ್ ಮುಂಭಾಗವಿರುವ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡುವುದು. Siddhapura Police Station welcomes the gathering at the Landmark Flower Show. A word of caution for the general public. Beware of pickpocketers and mobile thieves. The police urges the general public to take care of their belongings like jewelry and mobile. In case of any suspicion, ನೀರು ಬೀಳ್ತದೆ ನೋಡಿ ಮೇಲ್ಗಡೆಯಿಂದ ಅಲ್ಲಿ ಅಲ್ಲ ಅಲ್ಲಿ ಫೋಟೋ ಇಲ್ಲಿ ನೋಡು ನೀವು ಬರ್ದು
ನೀರು ಬೀಳ್ತದೆ ನೋಡು ಮೇಲ್ಗಡೆಯಿಂದ ಅಲ್ಲಿ. ಅಲ್ಲ ಅಲ್ಲಿ ಫೋಟೋ ಇಲ್ಲಿ ನೋಡು. ಹಂಗೆ ಬರ್ದು ತೇಜಸ್ವಿ ಎಂದರೆ ಮುಗಿಯದ ಸಂಭಾಷಣೆ. ಇಲ್ಲಿ ಈ ಕಥೆಯನ್ನು ಮುಗಿಸಬೇಕೆಂದು ಹೇಳಿದರೂ ಪೂರ್ಣಚಂದ್ರ ತೇಜಸ್ವಿಯ ಕುರಿತು ಯಾವುದೂ ನಿಜವಾಗಿ ಮುಗಿಯುವುದಿಲ್ಲ. ಅವರು ಬರಹಗಾರನಾಗಿ ಮುಗಿದ ದಿನ ಕ್ಯಾಲೆಂಡರ್ನಲ್ಲಿ ಒಂದು ದಿನ ಇರಬಹುದು. ಆದರೆ ಚಿಂತಕನಾಗಿ, ಪ್ರಶ್ನಿಸುವ ಮನಸ್ಸಾಗಿ, ಅಸೌಕರ್ಯದ ಸತ್ಯವಾಗಿ ಅವರು ಎಂದಿಗೂ ಮುಗಿಯಲಿಲ್ಲ. ತೇಜಸ್ವಿ ಎಂದರೆ ಉತ್ತರ ಕೊಡುವ ವ್ಯಕ್ತಿ ಅಲ್ಲ, ಅವರು ಪ್ರಶ್ನೆ ಹುಟ್ಟಿಸುವ ವ್ಯಕ್ತಿ. ಅವರ ಬರಹ ಓದಿದ ಮೇಲೆ ನಾವು ಸ್ವಲ್ಪ ಅಸಹಜರಾಗುತ್ತೇವೆ, ಸ್ವಲ್ಪ ಮೌನವಾಗುತ್ತೇವೆ, ಸ್ವಲ್ಪ ಒಳಗೆ ನೋಡಿಕೊಳ್ಳುತ್ತೇವೆ. ಅದೇ ಅವರ ಗೆಲುವು. ಇಂದಿನ ಕಾಲದಲ್ಲಿ ಎಲ್ಲವೂ ವೇಗವಾಗಿ ಸಾಗುತ್ತಿದೆ. ಅಭಿಪ್ರಾಯಗಳು ಘೋಷಣೆಯಾಗಿವೆ, ನಂಬಿಕೆಗಳು ಘರ್ಷಣೆಯಾಗಿವೆ. ಅಂತಹ ಸಮಯದಲ್ಲಿ ತೇಜಸ್ವಿ ನಮಗೆ ಹೇಳುವುದು, ನಿಲ್ಲು, ಒಮ್ಮೆ ಯೋಚಿಸು, ಮಾತಾಡುವ ಮೊದಲು ಕೇಳು, ನಂಬುವ ಮೊದಲು ಪ್ರಶ್ನಿಸು.
ಅವರ ಸಾಹಿತ್ಯ ನಮ್ಮನ್ನು ಹೀರೋ ಮಾಡುವುದಿಲ್ಲ, ಆದರೆ ಜವಾಬ್ದಾರಿಯುತ ಮನುಷ್ಯನಾಗುವ ಒಂದು ಸಾಧ್ಯತೆಯನ್ನು ತೋರಿಸುತ್ತದೆ. ಅವರು ಪ್ರಕೃತಿಯನ್ನು ಕವಿತೆಯಾಗಿ ಮಾತ್ರ ನೋಡಲಿಲ್ಲ, ಅದನ್ನು ನೈತಿಕತೆಯಾಗಿ ಕಂಡರು. ಮರ ಉಳಿಸುವುದು ಕೇವಲ ಪರಿಸರ ಹೋರಾಟ ಅಲ್ಲ, ಅದು ಮಾನವೀಯತೆಯ ಪ್ರಶ್ನೆ. ನದಿ ಕಲುಷಿತವಾಗುವುದು ಕೇವಲ ನೀರಿನ ಸಮಸ್ಯೆ ಅಲ್ಲ, ಅದು ನಮ್ಮ ಮೌಲ್ಯಗಳ ಪ್ರತಿಬಿಂಬ. ಇಂತಹ ದೃಷ್ಟಿ ಇಂದು ಅಪರೂಪ. ಅದಕ್ಕಾಗಿಯೇ ತೇಜಸ್ವಿ ಅಗತ್ಯ. ಲಾಲ್ ಬಾಗ್ನ ಹೂವುಗಳು ಒಂದು ದಿನ ಒಣಗಬಹುದು, ಪ್ರದರ್ಶನ ಮುಗಿಯಬಹುದು. ಆದರೆ ಈ ಪ್ರದರ್ಶನದ ಮೂಲಕ ನಮ್ಮೊಳಗೆ ಬೀಜವಾಗಿ ಬೀಳುವ ತೇಜಸ್ವಿಯ ಪ್ರಶ್ನೆಗಳು ಒಣಗುವುದಿಲ್ಲ, ಅವು ನಮ್ಮೊಳಗೆ ಮೊಳೆಯುತ್ತವೆ. ನಾವು ಒಬ್ಬೊಬ್ಬರಾಗಿ ಜವಾಬ್ದಾರಿಯುತವಾಗಿ ಬದುಕುವಾಗ. ಪೂರ್ಣಚಂದ್ರ ತೇಜಸ್ವಿ ನಮಗೆ ಕೊಟ್ಟದ್ದು ಸಾಹಿತ್ಯ ಮಾತ್ರವಲ್ಲ, ಅವರು ನಮಗೆ ಕೊಟ್ಟದ್ದು ನೋಡುವ ಕಣ್ಣು, ಕೇಳುವ ಮನಸ್ಸು, ಪ್ರಶ್ನಿಸುವ ಧೈರ್ಯ. ಅದಕ್ಕಾಗಿಯೇ ಇದು ಒಂದು ಶ್ರದ್ಧಾಂಜಲಿ ಅಲ್ಲ, ಇದು ಒಂದು ಆಹ್ವಾನ. ಯೋಚಿಸಲು, ಪ್ರಶ್ನಿಸಲು, ಮೌನದೊಳಗೆ ಸತ್ಯ ಹುಡುಕಲು. 2026ರ ಲಾಲ್ ಬಾಗ್ ಪುಷ್ಪ ಪ್ರದರ್ಶನ ಆ ಆಹ್ವಾನದ ಹೂವಿನ ರೂಪ. ವೈದ್ಯಕೀಯವರು ಯಾಕೆ ಅಂತ ವಿಚಾರಿಸಿದಾಗ ಅವರು ಔಷಧಿ ಬೀಳು ಅಂತ ಹೇಳ್ತಾನೆ. ಆ ಸಣ್ಣ ಅವು ಕಾಡ್ನಲ್ಲಿ ಇನ್ನೂ ಬೇಕಾದಷ್ಟಿದೆ ಅಂತ ಅಂದಿದ್ದಕ್ಕೆ ಕೂಡ್ಲೆ ಮಾರ ಇಲ್ಲಿ ಹೋಗ್ತು ನಡಿ ಅಂತ ಸಣ್ಣನ್ ಕರ್ಕೊಂಡು ಕಾಡಿಗೆ ಹೋಗ್ತಾರೆ. ಕುತೂಹಲಕ್ಕೋಸ್ಕರ ತೇಜಸ್ವಿರವರು ಅವ್ರ ಜೊತೆ ಹೋಗ್ತಾರೆ. ಈಗ ನಾನೇನಾದ್ರು ಇನ್ನೊಂದು ಚುಕ್ಕಿ ಹೊಡೆದು ಪ್ಲೀಸ್
ಏನೋ ಫ್ಲವರ್ಸೇ ಟಾಮ್ ಆ್ಯಂಡ್ ಜೆರ್ರಿ ಫ್ಲವರ್ಸೇ. ಮತ್ತೇನಕ್ಕೆ ಬಂದಿದ್ದೀನು ಬಾ. ಹಲೋ ಅಡಿಕೆ ಅಲ್ವಾ ಇದು? ಈ ಥರ ನಾವೈಶ್ವರ Bombo and ಗ್ಲಾಸ್ ಹೌಸ್ ಮುಂತಾಗವಿರುವ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡುವುದು. Siddhapura Police Station welcomes the gathering at the Lalbagh Flower Show. A word of caution for the general public. Beware of pickpocketers and mobile thieves. The police urges the general public to take care of their belongings like jewelry and mobile. In case of any suspicion, ಮಾಹಿತಿ ನೀಡುವುದು. ಬೆಂಗಳೂರು ನಗರ ಸಿದ್ದಾಪುರ ಪೊಲೀಸ್ ಠಾಣೆಯ ವತಿಯಿಂದ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿರುವ ಸಾರ್ವಜನಿಕರಿಗೆ ಸ್ವಾಗತ. ಸಾರ್ವಜನಿಕರ ಗಮನಕ್ಕೆ, ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಸಾವಿರಾರು ಜನ ವೀಕ್ಷಣೆಗಾಗಿ ಆಗಮಿಸಿದ್ದು ತಮ್ಮ ಬಳಿಯಿರುವ ಬೆಲೆ ಬಾಳುವ ಒಡವೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು, ಜೇಬುಗಳನ್ನು, ಮೊಬೈಲ್ಗಳ ಬಗ್ಗೆ ಎಚ್ಚರ ವಹಿಸುವುದು. ನಿಮಗೆ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಲಾಲ್ಬಾಗ್ ಪೊಲೀಸ್ ಹೊರಠಾಣೆಗೆ ಮಾಹಿತಿಯನ್ನು ನೀಡುವುದು. ನಿಮ್ಮ ಜೊತೆಯಲ್ಲಿ ಬಂದಿರುವ ಹಿರಿಯ ನಾಗರಿಕರು
welcomes the gathering at the last show. A whole caution for the general public. Beware of pickpocketers and mobile thieves. The police urges the general public to take care of their belongings like jewelry and mobile. In case of any suspicious movement or person, kindly report the same immediately to the Lal Bagh outpost. Take care of senior citizens and children who have come along. In case of any adverse event, kindly report the same to the police control room located at the glass